ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೋಆಪರೇಟಿವ್ ಸೊಸೈಟಿನಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಸೊಸೈಟಿ ಎಲ್ಲಿ ಬರುತ್ತಪ್ಪ ಅಂದರೆ ಶಿಗ್ಗಾಂವ್ನಲ್ಲಿರುವಂತಹ ಹಾವೇರಿ ಜಿಲ್ಲೆಯಲ್ಲಿ ಬರುವಂಥ ಈ ಒಂದು ಸೊಸೈಟಿನಲ್ಲಿ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಕೆಳಗೆ ನಮೂದಿಸಿದ ಹುದ್ದೆಗಳಿಗೆ ಅಭ್ಯರ್ಥಿಗಳು ನಮ್ಮ ಸಂಘಕ್ಕೆ ಬೇಕಾಗಿದ್ದು ಸದರ ಕೆಲಸಕ್ಕೆ ಇಚ್ಛೆಯುಳ್ಳ ಅಭ್ಯರ್ಥಿಗಳು ತಮ್ಮ ಸ್ವವಿವರ ಮಾಹಿತಿಯೊಂದಿಗೆ ಇತ್ತೀಚಿನ ಭಾವಚಿತ್ರ, ವಿದ್ಯಾಭ್ಯಾಸದ ಪ್ರಮಾಣ ಪತ್ರಗಳು, ನಕಲು ಪ್ರತಿಗಳು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವದ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ ಮತ್ತು ಪಾನ್ ಕಾರ್ಡ್ ಪ್ರತಿಗಳನ್ನು ಅಂಚೆ ಮುಖಾಂತರವಾಗಲಿ ಅಥವಾ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸು. ಅಂದರೆ ಈ ಕೊಟ್ಟಿರುವಂಥ ಹುದ್ದೆಗಳಿಗೆ ನೀವು ಯಾವ ಥರ ಅರ್ಜಿಯನ್ನು ಹಾಕ್ಬೋದಪ್ಪ ಅಂದರೆ ಪೋಸ್ಟ್ ಮೂಲಕ ಆದರೂ ಅರ್ಜಿಯನ್ನು ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಅವರ ಆಫೀಸಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸಲಂಥ ಕೊನೆ ದಿನಾಂಕ ಯಾವುದಪ್ಪ ಅಂದರೆ 31/3/2025 ಸೋಮವಾರ. ಅಂದರೆ ಇದೇ ತಿಂಗಳ 31 ಮತ್ತು ಮಾರ್ಚ್ 31ರಂದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹುದ್ದೆಗಳ ವಿವರ ನೋಡೋದಾದರೆ CEO ಅನ್ನೋ ಒಂದು ಹುದ್ದೆ ಇದೆ. ಇದಕ್ಕೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ MBA ಮತ್ತು MCOM ಪದವಿಯನ್ನು ಪಡೆದಿರಬೇಕು. ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು 23,500 ಇದೆ ಮತ್ತು ಅದರ ಜೊತೆಗೆ 47,650 ಇದೆ. ಅನುಭವಕ್ಕೆ ಆದ್ಯತೆ ಫಸ್ಟ್ ಕೊಡ್ತಾರೆ. ಆಮೇಲೆ 28 ವರ್ಷ ವಯಸ್ಸಾಗಿರ್ಬೇಕು. 28 ವರ್ಷದ ಮೇಲೆ ಅವ್ರಿಗೆ ವಯಸ್ಸಾಗಿರ್ಬೇಕು. ನಂತರ ಹಿರಿಯ ಸಹಾಯಕರು ಇದ್ದಾರೆ. ಇಲ್ಲಿ ಹುದ್ದೆಗಳ ಸಂಖ್ಯೆ 2 ಇದ್ದಾವೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ BCom ಮತ್ತು BBA ಅಥವಾ BBM ಪದವಿಯನ್ನು ಪಡೆದಿರಬೇಕು. ಇವರಿಗೆ ವೇತನ ಶ್ರೇಣಿ ಬಂದುಬಿಟ್ಟು 19,950ರಿಂದ ಪ್ರಾರಂಭ ಆಗುತ್ತೆ. 37,900ವರೆಗೆ ಇವರಿಗೆ ವೇತನ ಶ್ರೇಣಿ ಇರುತ್ತೆ. ಇವರಿಗೆ ಕನಿಷ್ಠ ಸೇವಾನುಭವ 2 ವರ್ಷ ಆಗಿರಬೇಕು. 23ರಿಂದ 25 ವರ್ಷದ ಒಳಗಿನವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇನ್ನೊಂದು ಹುದ್ದೆ ಇದೆ, ಕಿರಿಯ ಸಹಾಯಕರು. 4 ಹುದ್ದೆಗಳಿದ್ದಾವೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ BCom ಅಥವಾ BBA BBM ಪದವಿಯನ್ನು ಪಡೆದಿರ್ಬೋದು. ಇವರಿಗೆ ವೇತನ ಶ್ರೇಣಿ ಬಂದುಬಿಟ್ಟು 18,600ರಿಂದ 32,600ವರೆಗೆ ವೇತನ ಶ್ರೇಣಿ ಇದೆ. ಇವರಿಗೆ ಕನಿಷ್ಠ ಸೇವಾ ಅನುಭವ 1 ವರ್ಷ ಇದೆ. ವಯೋಮಿತಿ ನೋಡೋದಾದರೆ 22ರಿಂದ 25 ಒಳಗೆ ಇರಬೇಕಂತೆ. ಮತ್ತು ಇನ್ನೊಂದು ಹುದ್ದೆ ಇದೆ, ಸಿಪಾಯಿ ಅಥವಾ ಸಹಾಯಕ. 3 ಹುದ್ದೆಗಳು. SSLC ಪಾಸ್ ಅಥವಾ ಫೇಲ್ ಯಾವುದಾದ್ರೂ ನಡೆಯುತ್ತೆ. ಇಲ್ಲಿ 17,000 ಮೊದಲಿಗೆ ಇವರಿಗೆ ವೇತನವನ್ನು ಇರುತ್ತೆ. ಮತ್ತು ಅದರ ಜೊತೆಗೆ 17,000ದಿಂದ 28,950 ಇರುತ್ತೆ. 4 ಚಕ್ರದ ವಾಹನ ಚಾಲನಾ ಪರವಾನಗಿ ಇರುವ ಲೈಸೆನ್ಸ್ 4 ವೀಲರ್ ಲೈಸೆನ್ಸ್ ಇದ್ದರೆ ಅವರಿಗೆ ಮೊದಲ ಒಂದು ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇವರ ವಯಸ್ಸು ಬಂದುಬಿಟ್ಟು 18 ವರ್ಷದ ಮೇಲ್ಪಟ್ಟಿರಬೇಕು. ಹಾಗಾದರೆ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅರ್ಜಿಯ ಜೊತೆಗೆ 1,000 DDಯನ್ನು ಲಗತ್ತಿಸಬೇಕಂತೆ. ಈ ಸೊಸೈಟಿ ಹೆಸರು ಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ 1,000 ರೂಪಾಯಿ DDಯನ್ನು ತೆಗೆಸಬೇಕು. ಅಭ್ಯರ್ಥಿಗಳಿಗೆ ಯಾವ ಥರ ಆಯ್ಕೆಯನ್ನು ಮಾಡ್ಕೊಳ್ತಾರಪ್ಪ ಅಂದರೆ ಅಭ್ಯರ್ಥಿಯ ಆಯ್ಕೆಯಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನವನ್ನು ಒಳಗೊಂಡಿರುತ್ತದೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಮತ್ತು ಅದರ ಜೊತೆಗೆ ಸಂದರ್ಶನ ಇಂಟರ್ವ್ಯೂ ಇರುತ್ತೆ ಅದರ ಮೂಲಕ. ಮತ್ತು ತರಬೇತಿ ಅವಧಿ 2 ವರ್ಷ ಇರುತ್ತೆ ಮತ್ತು ಪ್ರೊಫೆಷನರಿ ಪೀರಿಯಡ್ 2 ಇರುತ್ತೆ. 1 ವರ್ಷದ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಮುಗಿಸಿರಬೇಕು. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಹುದ್ದೆಗಳಿಗೆ 1 ವರ್ಷದ ಕಂಪ್ಯೂಟರ್ ಕೋರ್ಸನ್ನು ಮುಗಿಸಿರಬೇಕು. ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡುತ್ತೇವೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಮಾನ್ಯ ಮಾಡಲಾಗುವುದಿಲ್ಲ. ಕೊಟ್ಟಿರುವಂಥ ಇವರು ಹೇಳಿರುವಂಥ ಯಾವ ಡೇಟ್ ಅಂತ ಹೇಳಿದ್ದಾರೆ 31/3/2025. ಇದು ಆದಮೇಲೆ ಹೋಗುವಂಥ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಅವನ್ನು ಮಾನ್ಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರೋದು 31/3/2025 ಸೋಮವಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.